ಸ್ಪಿರಿಚುವಲ್ ಸಾಧನೆಯಲ್ಲಿ ಒಂದು 20% ಜೆನ್ಯೂನ್ ಆಗಿ ಸಾಧನೆ ಮಾಡಿಬಿಟ್ರೆ ಸಿಕ್ಕಾಪಟ್ಟೆ ಫೇಮಸ್ ಆಗಿಬಿಡುತ್ತೆ. ಫೇಮ್, ನೇಮ್ ಎಲ್ಲ ಬಂದ್ಬಿಡುತ್ತೆ. ಒಂದು 70% ಸಾಧನೆ ಮಾಡೋ ಟೈಮ್ನಲ್ಲಿ ಅಥವಾ 70% ಸಾಧನೆ ಮಾಡಿದವರು ನಿಧಾನವಾಗಿ ಕಳಿಸ್ಕೊಳ್ತಾರೆ. 100% ಮಾಡಿದವರು ಎಲ್ಲೋ ಹಿಮಾಲಯ ಹೊರಟೋಗ್ತಾರೆ ಅಥವಾ ಅಕ್ಕಪಕ್ಕದಲ್ಲೇ ಇರ್ತಾರೆ, ಗೊತ್ತೇ ಆಗಲ್ಲ. ಹಾಗೆ ನಮ್ಮ ಫೇಮ್, ಅದು ಸ್ಪಿರಿಚುಯಾಲಿಟಿ ಜಾಸ್ತಿ ಆಗ್ತಾ ಆಗ್ತಾ ಡೀಪರ್ ಲೆವೆಲ್ಗೆ ಹೋಗ್ತಾ ಹೋಗ್ತಾ ಫೇಮ್ ಇದ್ರೂ, ಹೆಸರು ಕೀರ್ತಿ ಇದ್ರೂ ಏನಕ್ಕೂ ಲೆಕ್ಕಕ್ಕೆ ಬರಲ್ಲ. ಅವ್ರು ಸೈಲೆಂಟ್ ಆಗಿಬಿಡ್ತಾರೆ. ಸೈಲೆಂಟ್ ಮಾಡಿಬಿಡುತ್ತೆ ಅದು ಪೂರ್ತಿ. 100% ಸ್ಪಿರಿಚುವಲ್ ಪೀಪಲ್ ಯಾರ ಕಣ್ಣಿಗೂ ಬಿಡೋದೇ ಇಲ್ಲ, ಇದ್ರೂ ಇವ್ರಿಗೆ ಯಾವುದೂ ಅಂಟ್ಕೊಳ್ಳೋದು ಇಲ್ಲ.